ನಾವು ನೀರು ಸಿಗದಂತೆ ಮಾಡಿದರೆ ನಮಗೂ ಆ ಕಾಲಕ್ಕೆ ನೀರು ಸಿಗದೇ ಇರುತ್ತೆ. ಅವರನ್ನು ಬೇರ್ಪಡಿಸಿದರೆ ನಮ್ಮ ಸಂಬಂಧಗಳು ಹಾಗೆ ಬೇರ್ಪಡ್ತಾ ಹೋಗ್ತವೆ. ನಾವು ಅವರ ಕಲಿಕೆಗೆ ತೊಂದರೆ ಮಾಡಿದರೆ ನಮ್ಮ ಕಲಿಕೆಗೂ ಅಂಥದ್ದೇ ತೊಂದರೆ ಆಗುತ್ತೆ. ನಾವು ಅವರ ಧ್ಯಾನಕ್ಕೆ ಅಡ್ಡಿ ಉಂಟು ಮಾಡಿದರೆ ನಾವು ಕೂಡ ಅಂಥದ್ದೇನೋ ಮಾಡಬೇಕು ಅಂತಂದಾಗ ಅಡ್ಡಿ ಉಂಟಾಗುತ್ತೆ. ಅಡ್ಡಿ ಮಾಡುವುದು ಅಂದರೆ ಅವರ ಪಾಡಿಗೆ ಕಣ್ಣು ಮುಚ್ಚಿ ಕೂತಿದ್ದಾಗ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಮೌನವನ್ನು ವಹಿಸಬೇಕು. ಸದ್ದು ಮಾಡುವುದಾಗಲಿ, ತೊಂದರೆಗಳನ್ನು ಜೋರು ಮಾತಾಡುವುದಾಗಲಿ, ಇದನ್ನು ಯಾವುದನ್ನು ಮಾಡಬಾರ್ದು. ಇದು ಸಹಜವಾದ ಒಂದು ಸಾಮಾನ್ಯ ಪ್ರಜ್ಞೆ. ನಾವು ಇದನ್ನು ಏನನ್ನೂ ಗಮನಿಸದೆ ಅವ್ರ ಪಾಡಿಗೆ ಅವ್ರು ಧ್ಯಾನ ಮಾಡೋರಿಗೆ ನಮ್ಮ ಸದ್ದು ಯಾಕೆ ಕೇಳಬೇಕು ಅಂತ ನಾವು ಪ್ರಶ್ನಿಸೋ ಹಾಗಿಲ್ಲ. ಅವರು ಅದನ್ನು ಪ್ರಶ್ನಿಸ್ಕೊಳ್ಬೇಕು, ನನಗೆ ಯಾಕೆ ಅದು ಕೇಳ್ತಾ ಇದೆ ಅಂತ. ಹಾಗಾಗಿ ನಮ್ಮ ಹೊಣೆಗಾರಿಕೆ ನಾವು ಆದಷ್ಟು ಮೌನವನ್ನು ವಹಿಸಿ ಅವರ ಧ್ಯಾನಕ್ಕೆ ಪೂರಕವಾಗುವಂತೆ ನಮ್ಮನ್ನು ನಡೆಸಿಕೊಳ್ಬೇಕು. ನಮಗೇನು ಅಂದರೆ ದೇವಸ್ಥಾನಕ್ಕೆ ಬಂದಿದ್ದೇವೆ ಅಂದರೆ ಒಂದು ಜೋರಾಗಿ ಗಂಟೆ ಬಾರಿಸಬೇಕು ಅಂತ. ಅಲ್ಲಿ ಯಾರ್ಯಾರು ಏನೇನು ಶ್ರದ್ಧೆಯಿಂದ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ, ಅದಕ್ಕೆ ತೊಂದರೆ ಆಗುತ್ತೆ ಅಂತ ಅನಿಸಿದರೆ, ಅಥವಾ ಬಹಳ ಜನ ಹಾಗೆ ಕೂತಿದ್ದಾರೆ ಕಣ್ಣು ಮುಚ್ಚಿ, ಆಗ ನಾವು ಬಾರಿಸುವುದಲ್ಲ. ಎಲ್ಲರೂ ಅವ್ರವ್ರ ಪಾಡಿಗಿದ್ದಾರೆ. ಸಹಜವಾಗಿ ಒಂದು ಭಗವಂತನ ಎದುರುಗಡೆ ನನ್ನ ಅಟೆಂಡೆನ್ಸ್ ಹಾಕಿದ್ದೇನೆ ಅಂತ ಆ ಓಂಕಾರದ ನಾದವನ್ನು ಕೇಳಿಸಿಕೊಂಡು ನಿನ್ನನ್ನು ಈ ನಾದ ಸರ್ವಗುಣ ಸಂಪೂರ್ಣ ಅಂತ ಹೇಳಿ ಹಾಡಿ ಹೊಗಳುತ್ತಾ ಇದೆ, ನನ್ನ ಬಗೆ ನಿನ್ನ ಬಗ್ಗೆ ಎಚ್ಚರದಲ್ಲಿ ಇರುತ್ತೆ ಅನ್ನೋದನ್ನು ಸೂಚಿಸುವಂತೆ ಒಂದು ಸದ್ದು ಮಾಡುವುದು ತಪ್ಪಲ್ಲ. ಆದರೆ ಪರಿಸರವನ್ನು ಸರಿಯಾಗಿ ಗಮನಿಸಿಕೊಂಡು ಮಾಡಬೇಕು. ಆದರೆ ಇದೆಲ್ಲವೂ ಕೂಡ ನಮ್ಮಲ್ಲಿ ಗೊತ್ತಿಲ್ಲದೆ ಅನೇಕ ಬಾರಿ ತಪ್ಪು ಕೆಲಸಗಳು ತಿಳಿದೋ ತಿಳಿಯದೆಯೋ ನಡೀತಾನೆ ಇರುತ್ತೆ. ಅದೇ ಥರದ ತೊಂದರೆಗಳು ನಾವು ಕೂಡ ನಮ್ಮ ಬದುಕಿನಲ್ಲಿ ಒಳಿತನ್ನು ನಡೆಸಬೇಕು ಅಂತ ಎದುರು ನಿಂತಾಗಲೇ ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ನಾವೇ ಮಾಡಿದ ಕರ್ಮ ನಮ್ಮ ಎದುರುಗಡೆ ಮತ್ತೆ ಬಂದು ನಿಂತು ಹಾಹಾಕಾರ ಮಾಡ್ತಾ ನಗುತ್ತಾ ನಿಂತು ಬಿಡುತ್ತೆ. ರಾಮಚಂದ್ರ ಈ ಮಾತನ್ನು ಹೇಳುತ್ತಾನೆ. ಬಹಳ ಹೊತ್ತು, ಬಹಳ ಬಾರಿ, ಬಹಳ ರೀತಿಯ ತೊಂದರೆಗಳನ್ನು ನಾನೂ ಕೂಡ ಇಂಥದ್ದೇ ಯಾರಿಗೋ ಮಾಡಿರಬೇಕು. ಶೋಕೇನ ಶೋಕಃ ತತ್ರಾಯಂ ಅದ್ಯ ಆಪತಿತಃ. ಆ ರೀತಿ ನಾನು ಮಾಡಿದ ತಪ್ಪೇ ಅದ್ಯ ಆಪತಿತಃ, ಈಗ ನನ್ನ ಮೇಲೆ ಮುಗಿಬಿದ್ದಿದೆ. ವಿಪಾಕಃ, ವಿಪಾಕಃ ಅಂದರೆ ಈಗ ಸರಿಯಾದ ಕಾಲ ಪಕ್ವಗೊಂಡಿದೆ. ಎಷ್ಟೆಲ್ಲ ಹೇಳ್ತಾರೆ ಅಂದರೆ, ಕೆಲವೊಮ್ಮೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಆ ವಯಸ್ಸಿಗೆ ಮಾಡಿದ ಕರ್ಮ ಅದೇ ವಯಸ್ಸಿನಲ್ಲಿ ಫಲಿಸುತ್ತೆ ಅಂತ. ಆ ಪ್ರದೇಶದಲ್ಲಿ ಮಾಡಿದ ಕರ್ಮ ಅದೇ ರೀತಿಯ ಪ್ರದೇಶದಲ್ಲೇ ಅವನಿಗೆ ತೊಂದರೆ ಕೊಡುತ್ತೆ ಅಂತ. ಹಾಗಾಗಿ ವಿಪಾಕಃ ದುಃಖ